ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನೀವು ನೋಡುವುದಾದರೆ ಇಲ್ಲಿ ಒಂದು ಚಕ್ರವನ್ನು ಕಾಣಬಹುದು. ಈ ಚಕ್ರ ಎಂಬುದು ಆದಿಮಾನವರ ಕಾಲದಲ್ಲಿ ಆದಿಮಾನವರು ಅನ್ವೇಷಿಸಿದ ಅನೇಕ ವಿಶೇಷತೆಗಳಲ್ಲಿ ಇದು ಕೂಡ ತುಂಬ ವಿಶೇಷವಾದದ್ದು. ಯಾಕೆಂದರೆ ಚಕ್ರವು ಅನೇಕ ಕೆಲಸಗಳನ್ನು ಸುಲಭವನ್ನಾಗಿ ಮಾಡುತ್ತದೆ. ಈ ಚಕ್ರವನ್ನು ನಾವು ಉಪಯೋಗಿಸುವಾಗ ಅದರಲ್ಲಿ ಒಂದು ಬಲವನ್ನು ನಾವು ಪ್ರಯೋಗಿಸಬೇಕಾಗಿದೆ. ಚಕ್ರವು ಸ್ವಲ್ಪವಾದರೂ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಬೇಕಾದರೆ ಅಥವಾ ಅದು ಸುತ್ತಬೇಕಾದರೆ ನಾವು ಅದಕ್ಕೆ ಒಂದು ಹೊರಗಿನಿಂದ ವಿಜ್ಞಾನದ ಪ್ರಕಾರ ಬಲವನ್ನು ನಾವು ಪ್ರಯೋಗಿಸಬೇಕಾಗಿದೆ. ಆ ಬಲವನ್ನು ಪ್ರಯೋಗಿಸಿದಾಗ ಮಾತ್ರ ಅದು ತನ್ನ ಕೆಲಸವನ್ನು ಮಾಡಲು ಸಾಧ್ಯ. ಚಕ್ರವು ತನ್ನಷ್ಟಕ್ಕೆ ತಾನೇ ಯಾವ ಕೆಲಸವನ್ನು ಮಾಡಲು ಆಗುವುದಿಲ್ಲ. ಆ ಯಾವುದೇ ಬಲ, ಅದು ವಿದ್ಯುತ್ ಶಕ್ತಿಯ ಬಲವಾಗಿರಲಿ, ಮಾನವನ ಯಾಂತ್ರಿಕ ಬಲವಾಗಿರಲಿ, ಅಥವಾ ಗಾಳಿಯ ಬಲವಾಗಿರಲಿ, ಬಿಸಿಲಿನ ಬಲವಾಗಿರಲಿ, ಯಾವುದೋ ಒಂದು ಬಲವು ಚಕ್ರದ ಮೇಲೆ ಬಿದ್ದಾಗ ಮಾತ್ರ ಅದರಲ್ಲಿ ಅಲ್ಲಿ ಆ ಸ್ಥಳಕ್ಕೂ ಚಕ್ರದ ನಡುವೆ ಒಂದು ಘರ್ಷಣೆ ಉಂಟಾಗಿ ಅದು ಮುಂದಕ್ಕೆ ಜರುಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಅನೇಕರು ನೋಡಿರ್ಬೋದು, ನಮ್ಮ ಜೀವನದ ಬಂಡಿ ಜೀವನ ಸಾಗಬೇಕಾದರೆ ಈ ಚಕ್ರವು ಸಾಗಬೇಕಾಗುತ್ತದೆ. ನಮ್ಮ ಜೀವನ ಬಂಡಿ ಅಥವಾ ಚಕ್ರವು ಸಾಗಲು ನಮಗೂ ಕೂಡ ಹೊರಗಿನಿಂದ ಒಂದು ಬಲ ಬೇಕಾಗುತ್ತದೆ. ಅನೇಕ ಸಾರಿ ನಾವು ನಮ್ಮ ದುಡಿಮೆ, ನಮ್ಮ ತಲಾಂತು, ನಮ್ಮ ಜ್ಞಾನ ಇಂಥ ಬಲವನ್ನು ಉಪಯೋಗಿಸಿ ನುಗ್ಗಿದಾಗಲೂ ಆ ಚಕ್ರವು, ನಮ್ಮ ಜೀವನ ಚಕ್ರ ವಿಶೇಷವಾಗಿ ಮುಂದುವರಿಯುವುದಿಲ್ಲ. ಅನೇಕ ವೇಳೆ ಅರ್ಧದಲ್ಲಿ ನಿಂತು ಹೋಗಬಹುದು. ಆದರೆ ದೇವರು ನಮಗೆ ಒಂದು ವಾಕ್ಯವನ್ನು ವಾಗ್ದಾನ ಮಾಡುತ್ತಿದ್ದಾನೆ. ಯಾವುದೆಂಬುದಾಗಿ ನೋಡುವುದಾದರೆ ಕೀರ್ತನೆಗಳು 28:8ನೇ ವಾಕ್ಯದಲ್ಲಿ, ಯೆಹೋವನು ತನ್ನ ಜನರಿಗೆ ಬಲವೂ ತನ್ನ ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಹೌದು, ಯೆಹೋವನ ಬಲವು ನಮಗೆ ಗೊತ್ತನ, ಆತನು ಸರ್ವಶಕ್ತನು ಎಂಬುದಾಗಿ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ತನ್ನ ಜನರಿಗೆ ಬಲವಾಗಿದ್ದಾನೆ. ನಮ್ಮ ಜೀವನ ಬಂಡಿಯನ್ನು ಸಾಗಿಸಲು ನಾವು ಅನೇಕ ಪ್ರಯಾಸ ಕಷ್ಟಗಳನ್ನು ಪಡುತ್ತೇವೆ. ಆದರೆ ದೇವರ ಬಲ ನಮ್ಮೊಂದಿಗೆ ಇರುವುದಾದರೆ ಈ ಜೀವನ ಬಂಡಿಯ ಚಕ್ರವು ಸುಲಭವಾಗಿ ಸಾಗುತ್ತದೆ. ಆದ್ದರಿಂದ ನಾವು ಈ ದಿನ ನಮ್ಮ ಬಲವನ್ನು ಹಾಕಿಕೊಳ್ಳದೆ ನಾವು ಇಂಥ ಚಕ್ರಗಳನ್ನು ನೋಡುವಾಗ ದೇವರು ನಿಶ್ಚಯವಾಗಿ ನಮಗೆ ಬಲ ಕೊಟ್ಟು ನಮ್ಮ ಜೀವನ ಬಂಡಿ ಅಥವಾ ನಮ್ಮ ಎಲ್ಲ ಚಕ್ರವನ್ನು ಅದನ್ನು ಸಾಗಿಸುತ್ತಾನೆ ಎಂಬ ಭರವಸೆಯೊಂದಿಗೆ ನಾವು ಅದನ್ನು ಹೆಚ್ಚಾಗಿ ಆತುಕೊಳ್ಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.